ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೂ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಸರ್ಕಾರದ ಎಲ್ಲ ಮಂತ್ರಿವರಿಯರೇ, ಶಾಸಕರುಗಳೇ, ಮಾಜಿ ಶಾಸಕರುಗಳೇ, ಎಲ್ಲ ಮಂಚೂಣಿ ಘಟಕದ ಪದಾಧಿಕಾರಿಗಳೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲ ಕಾಂಗ್ರೆಸ್ಸಿನ ಬಂಧುಗಳೇ, ಸುದ್ದಿ ಮಾಧ್ಯಮದ ಸ್ನೇಹಿತರೆ, ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಏನು ಈ ಕಾರ್ಯಕ್ರಮದ ಉದ್ದೇಶ ಇದೆ, ಈ ಉದ್ದೇಶದ ಬಹುತೇಕ ವಿಚಾರಗಳನ್ನ ಸನ್ಮಾನ್ಯ ಎಚ್.ಕೆ. ಪಾಟೀಲ್ರು ಬಹಳ ವಿವರವಾಗಿ ಹೇಳಿದ್ದಾರೆ. ನಾನು ಹೇಳ್ತಕ್ಕಂಥದ್ದಿಷ್ಟೇ, ಒಂದು ಕರಪತ್ರ ಬಿಜೆಪಿಯವರು ಮುದ್ರಿಸಿ ಮೈಸೂರಿನಲ್ಲಿ ಹಂಚಿಕೆ ಮಾಡಿದರು. ಈ ಕರಪತ್ರದ ಪ್ರಮುಖ ಅಂಶಗಳಲ್ಲಿ ಅವರೇ ಹೇಳಿರ್ತಕ್ಕಂಥದ್ದು, ಜೆಡಿಎಸ್ ನಾಯಕರುಗಳು ಏನು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಈ ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ, ದೆವ್ವದ ಬಾಯಿಯಿಂದ ಭಗವದ್ಗೀತೆ ಕೇಳಿದಂತೆ ಭಾಸವಾಗುತ್ತೆ ಅಂತ ಹೇಳಿ ಬಿಜೆಪಿಯವರು ಬರೆದಿರ್ತಕ್ಕಂಥದ್ದು. ಅವರು ಎಷ್ಟು ಸೈಟ್ಗಳನ್ನ ಅವರ ಕುಟುಂಬದ ಸದಸ್ಯಗಳ ಪಾಲಾಗಿದೆ, ಕುಮಾರಸ್ವಾಮಿ ಅವರು ಏನು 75 ಮತ್ತು 280 ಈ ಒಂದು ನಿವೇಶನಕ್ಕೆ 3,73,034 ರೂಪಾಯಿಗಳನ್ನ ಪಾವತಿ ಮಾಡಿ ನನಗೆ ಪೊಸೆಷನ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅಂತೇಳಿ 9/12/2000 ಮೂಡಕ್ಕೆ ಅವರೇ ಬರೀತಾರೆ, ಅವರೇ ತಗೊಳ್ತಾರೆ. ಇನ್ನೊಂದು ನಿವೇಶನವನ್ನ ಅವರು ತಗೊಳ್ತಾರೆ, ಇಂಡಸ್ಟ್ರಿಯಲ್ ಸೈಟ್ ಅನ್ನ. ಆಗ ಅವರು ಡಿಕ್ಲರೇಷನ್ ಕೊಡ್ತಾರೆ, ನಾನು ಮೈಸೂರಿನಲ್ಲೇ ವಾಸ ಇದ್ದೀನಿ ಇಟ್ಕೆಗೋಡ್ ಭಾಗದಲ್ಲಿ ಅಂತ ಹೇಳಿ ಕೊಡ್ತಾರೆ. ಇನ್ನು ಹೇಳ್ತಾ ಹೋದ್ರೆ ಒಂದು ಭೂಪಟನೇ ಹೇಳ್ಬೋದು. ಈ ಭೂಪಟದಲ್ಲಿರ್ತಕ್ಕ ಇವ್ರು ಮಾಡಿರ್ತಕ್ಕಂಥ ಏನೆಲ್ಲ ಅವ್ಯವಹಾರಗಳು, ಸ್ವಜನ ಪಕ್ಷಪಾತ, ಇವೆಲ್ಲದಕ್ಕೂ ಕೂಡ ಒಂದು ಭಗವದ್ಗೀತೆ ಬರೆದಂಗೆ ಒಂದು ಪುಸ್ತಕನೇ ಬರೀಬಹುದು. ಆದರೆ ಮೂಡಾದಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ಕುಟುಂಬದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಈ ಆರೋಪ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತೇಳಿ ತಮ್ಗೆಲ್ಲ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೆ. ಈ ಒಂದು ಪ್ರಕರಣವನ್ನು ಅವರು ಹೆಚ್ಚು ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರನ್ನ ತರಬೇಕು, ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ಕಳಂಕ ರಹಿತ ರಾಜಕೀಯ ಜೀವನದಕ್ಕೆ ಕಪ್ಪು ಚುಕ್ಕೆಯನ್ನ ತರಬೇಕು ಅಂತಕ್ಕಂಥ ಒಂದು ಹುನ್ನಾರದಿಂದ ರಾಜಭವನವನ್ನ ದುರುಪಯೋಗ ಮಾಡಿಕೊಂಡು 26ನೇ ತಾರೀಕು 11:15 ಗಂಟೆಗೆ ನೋಟಿಸು ಅಂದ್ರೆ ಅರ್ಜಿ, ಮಧ್ಯಾಹ್ನ ಚೀಫ್ ಸೆಕ್ರೆಟರಿಯಿಂದ ಒಂದು ವಿವರವಾದಂತಹ ಮಾಹಿತಿಯನ್ನ ರಾಜಭವನಕ್ಕೆ ತಲುಪಿಸಿದ್ರೆ ಸಂಜೆ ಅಷ್ಟೊತ್ತಿಗಾಗಲೇ ಶೋಕಾಸ್ ನೋಟಿಸ್ ಅನ್ನ ಓದಿದ್ರೆ ರಾಜ್ಯಪಾಲರು ಆಗ್ಲೇ ತೀರ್ಮಾನಕ್ಕೆ ಬಂದಿದ್ದಾರೆ. ಇದರಲ್ಲಿ ನಾವು ಪರ್ಮಿಷನ್ ಅನ್ನ ಕೊಡ್ತಕ್ಕಂತ ಒಂದು ಒಕ್ಕಣೆ ಆ ಒಂದು ಶೋಕಾಸ್ ನೋಟಿಸ್ನ ಪತ್ರದ ಮೂಲಕ ಯಾರು ಬೇಕಾದ್ರೂ ಅರ್ಥೈಸ್ಕೋಬಹುದು ಅಂತೇಳಿ ನಾನಾದ್ರೂ ಕೂಡ ಭಾವಿಸಿದೆ. ಈ ರೀತಿಯ ರಾಜಕೀಯ ಪ್ರೇರಿತ ಹೋರಾಟಗಳು, ಪಾದಯಾತ್ರೆಗಳು ನಿಜಕ್ಕೂ ಕೂಡ ಯಾವುದೇ ಪಕ್ಷಕ್ಕೆ ಭೂಷಣವನ್ನ ತರುವುದಿಲ್ಲ ಅಂತೇಳಿ ನಾವು ಭಾವಿಸ್ತೀವಿ. ರಾಜಕೀಯ 135 ಸ್ಥಾನಗಳನ್ನ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೀವಿ. ಅಧಿಕಾರಕ್ಕೆ ಬಂದ ಕೂಡಲೇ ನಮ್ಮ ಸರ್ಕಾರ ಯಾವೆಲ್ಲ ಗ್ಯಾರಂಟಿಗಳನ್ನ ಚುನಾವಣೆ ಸಮಯದಲ್ಲಿ ಜನರ ಮುಂದೆ ಇಟ್ಟಿದ್ದು, ಆ ಎಲ್ಲ ಗ್ಯಾರಂಟಿಗಳನ್ನ ಎಲ್ಲ ಜನರಿಗೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡದಂತದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಏನೆಲ್ಲ
ಕೇಂದ್ರದ ಪ್ರಣಾಳಿಕೆ, ರಾಜ್ಯದ ಪ್ರಣಾಳಿಕೆಯಲ್ಲಿ ಏನೆಲ್ಲ ಮಾಹಿತಿಯನ್ನ, ಹೊಸ ಭರವಸೆಗಳನ್ನ, ಆಶ್ವಾಸನೆಗಳನ್ನ ಕೊಟ್ಟಿದ್ರು ಅವು ಬಹುತೇಕ ಜಾರಿ ಆಗಲೇ ಇಲ್ಲ. ಈ ರೀತಿಯ ಸುಳ್ಳು ಭರವಸೆಗಳನ್ನ ಕೊಡ್ತಕ್ಕಂಥದ್ದು ಈ ಪಕ್ಷದವರು. ನಾವು ಕೊಡ್ತಕ್ಕಂಥ ಭರವಸೆಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಮಾನಗಳಲ್ಲೂ ಅಷ್ಟೇ, ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ಒಂದು ಮೈತ್ರಿ, ಆ ಮೈತ್ರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಮತಗಳ ಸಂಖ್ಯೆ ಸುಮಾರು 13%ಗೂ ಹೆಚ್ಚು ಮತಗಳು ನಮಗೆ ಬಂದಿವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಸ್ಥಾನ ಇತ್ತಂತ, ಈಗ ನಾವು 9 ಸ್ಥಾನಗಳಿಗೆ ಏರಿದೆ. ಹೀಗೆ ಜನರ ಆಶೀರ್ವಾದ ನಮಗಿದೆ ಅಂತ ಹೇಳಿ ನಾವಾದ್ರೂ ಕೂಡ ಧೈರ್ಯವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇವೆ. ಸನ್ಮಾನ್ಯರೇ, ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡದಂತದ್ದು ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರದ ಮೆಟ್ಟಲನ್ನು ಏರಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ತುಚ್ಛೀಕರಿಸಿ ಮಾತನಾಡ್ತಕ್ಕಂಥದ್ದು ಯಾವ ಮಾನವನಿಗೂ ಕೂಡ ಭೂಷಣವನ್ನ ತರುವುದಿಲ್ಲ ಅಂತೇಳಿ ನಾವೆಲ್ಲ ಭಾವನೆಯನ್ನ ಮಾಡಬೇಕಾಗ್ತದೆ. ಉಪಕಾರ ಮಾಡಿದಂತವ್ರು ಯಾವತ್ತೂ ಕೂಡ ನಾವು ಸ್ಮರಿಸಬೇಕೇ ಹೊರತು ಉಪಕಾರವನ್ನ ಯಾರು ಸ್ಮರಿಸೋದಿಲ್ಲ ಅವರಿಗೆ ಯಶಸ್ಸು ಯಾವತ್ತೂ ಇರೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥಕೋಬೇಕು. ಆದ್ರಿಂದ ಈಗೇನೋ ಯಾವುದೋ ರೀತಿ ಮದುವೆನೋ ಅವರ ಮೈತ್ರಿ ಎಲ್ಲ ಆಗಿದೆ, ಇದು ಎಷ್ಟು ವರ್ಷ ಇರುತ್ತೆ ನೋಡೋಣ ಅಂತಕ್ಕಂಥದ್ದನ್ನ ನಾವೆಲ್ಲ ಕಾದು ನೋಡೋಣ. ಆದ್ರೆ ಇಂದಿನ ಈ ಪರಿಸ್ಥಿತಿನಲ್ಲಿ ಏನು ಸುಳ್ಳನ್ನ ಸತ್ಯವನ್ನಾಗಿ ಮಾಡೋ ಹೊರಟಿರ್ತಕ್ಕಂಥ ಈ ಮೈತ್ರಿ ಪಕ್ಷಗಳ ಹುನ್ನಾರವನ್ನ ನಾವು ಜನರಿಗೆ ಮನವರಿಕೆ ಮಾಡಿ ಸತ್ಯವನ್ನ ನಾವು ಜನರಿಗೆ ತಿಳಿಸ್ಬೇಕು. ಇವತ್ತು ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅಸೆಂಬ್ಲಿನಲ್ಲಿ ಏನು ಯಡಿಯೂರಪ್ಪನವರ ವಿಶ್ವಾಸ ಮತ ಕೇಳುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಭಾಷಣ ಮಾಡಿದಂತದ್ದು 2 ಮಾತುಗಳು. ಶ್ರೀ ಸಿದ್ದರಾಮಯ್ಯನವರೇ, ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ ಬಗ್ಗೆ ನನಗೇನು ಇಲ್ಲ, ನನ್ಗಿರೋದು ಈ ಅಪ್ಪ ಮಕ್ಕಳನ್ನ ಮುಗಿಸ್ಬೇಕು ಅಂತಕ್ಕಂಥದ್ದೇ ನನ್ನ ಗುರಿ. ಯಾರು ಹೇಳಿದ್ದು? ಯಡಿಯೂರಪ್ಪನವರು ಅವರ ಒಂದು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕಾಯ್ತಾ ಕೂತಿದ್ರಲ್ಲ, ಕುಮಾರಸ್ವಾಮಿ ಅವ್ರಿಗೆ ಹೇಳಿದಂತ ಮಾತು ಇದು. ನಾನು ಹೇಳಿದ್ದಲ್ಲ, ಸಿದ್ದರಾಮಯ್ಯನವರು ಹೇಳಿದ ಮಾತಲ್ಲ, ಮತ್ತೆ ಶಿವಕುಮಾರ್ ಅವರು ಹೇಳಿದಂತ ಮಾತಲ್ಲ. ಈ ಮಾತನ್ನ ಹೇಳಿದಂತದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ದಾಖಲೆನಲ್ಲಿದೆ. ಈ ರೀತಿಯ ಅಭಿಪ್ರಾಯವನ್ನ ಹೊಂದಿರತಕ್ಕಂಥ ಜನ ಇವರು ಯಾವ ರೀತಿ ಹೊಂದಾಣಿಕೆಯಲ್ಲಿ ಎಷ್ಟು ದಿವಸ ಇರ್ತಾರೆ ಅಂತಕ್ಕಂಥದ್ದೇ ಒಂದು ಯಕ್ಷ ಪ್ರಶ್ನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮೊದಲನೇ ಅವಧಿಯಲ್ಲಿ ಏನು ಅನ್ನಭಾಗ್ಯ ಕಾರ್ಯಕ್ರಮವನ್ನ ಈ ರಾಜ್ಯದ ಜನರಿಗೆ ನೀಡಿ ಈ ರಾಜ್ಯದ ಯಾವ ಒಬ್ಬ ಸದಸ್ಯನೂ ಕೂಡ, ಮನುಷ್ಯನೂ ಕೂಡ ಹಸಿವಿನಿಂದ ಬಳಲಬಾರದು ಅಂತಕ್ಕಂಥ ಪುಣ್ಯದ ಕಾರ್ಯಕ್ರಮ. ಈ ದಿವಸ ಆ ಅನ್ನಭಾಗ್ಯ ಕಾರ್ಯಕ್ರಮದ ಪ್ರಯೋಜನ ನಮ್ಮ ಹಳ್ಳಿಗಳಲ್ಲಿ ನಾವು ನೋಡದಂತೆ ಹೇಳ್ಬೇಕು ಅಂತ ಹೇಳಿದ್ರೆ, ಒಬ್ಬನೇ ಒಬ್ಬ ಭಿಕ್ಷುಕ ಇವತ್ತು ಮನೆ ಬಾಗಿಲಿಗೆ ಬರೋದಿಲ್ಲ. ಇವತ್ತು ಯಾವುದೇ ಊರಲ್ಲಾಗಲಿ ಒಬ್ಬ ಭಿಕ್ಷುಕ ಮನೆ ಬಾಗಿಲಿಗೆ ಬರೋದಿಲ್ಲ. ಮತ್ತೆ ಅನ್ನ ಅಂತೇಳಿ ಯಾರಿಗೂ ಯೋಚನೆಯೂ ಇಲ್ಲ. ಈ ರೀತಿಯ ಒಂದು ಪುಣ್ಯದ ಕಾರ್ಯಕ್ರಮವನ್ನ ಜಾರಿ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತಕ್ಕಂಥದ್ದನ್ನು ನಾವು ಮರಿಬಾರದು. ಜನರಿಗೆ ಅಪಪ್ರಚಾರ ಮಾಡಿ, ಸುಳ್ಳುಗಳನ್ನ ಹೇಳಿ, ಆಸೆ ಆಮಿಷಗಳನ್ನ ತೋರಿಸಿ ಮತಗಳನ್ನ ಪಡೆದು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಮಹತ್ ಕಾರ್ಯ ಅಲ್ಲ. ಯಾವಾಗಲೂ ಜನರ ರಕ್ಷಣೆಗೆ, ರೈತರ ರಕ್ಷಣೆಗೆ, ರೈತರ ಬಗ್ಗೆ ಹೇಳ್ಬೇಕಾದ್ರೆ ಸರ್ಕಾರದಲ್ಲಿ ಸಾಲ ಮನ್ನಾ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ. 50,000 ರೂಪಾಯಿಗಳನ್ನ
ಮನ್ನಾ ಮಾಡಿದಂತದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ. ತದನಂತರ ಸಮ್ಮಿಶ್ರ ಸರ್ಕಾರದಲ್ಲಿ 1 ಲಕ್ಷ ರೂಪಾಯಿಗಳನ್ನು ಮನ್ನಾ ಮಾಡಿದ್ದು ನಮ್ಮ ಸರ್ಕಾರ. ಅವರು ಏನು ಘೋಷಣೆ ಮಾಡಿ ಹೋಗಿದ್ರು, ತದನಂತರ ಹಣವನ್ನ ಭರಿಸಿದಂತದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತಕ್ಕಂಥದ್ದನ್ನು ನಾವು ಮರೆಯಾಗಿದ್ದು. ಹಾಗೆ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಇಡೀ ದೇಶದಲ್ಲಿ ಏನೆಲ್ಲ ಸಹಕಾರ ಸಂಸ್ಥೆ ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇರ್ಬೋದು, ಸುಮಾರು 75ರಿಂದ 80 ಸಾವಿರ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡುವುದು. ಇವತ್ತು ಸಾಲ ಮನ್ನಾ ಮಾಡಬೇಕು ಅಂತ ಮೋದಿ ಅವರು ಪ್ರಶ್ನೆ ಹಾಕಿದ್ರೆ, ಸಾಲ ಮನ್ನಾ ಮಾಡಿದ್ರೆ ದೇಶ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ಅದೇ ಮನುಷ್ಯ ಸುಮಾರು 10 ಲಕ್ಷ ಕೋಟಿಗೂ ಕೂಡ ಕಾರ್ಪೊರೇಟ್ ಹೌಸ್ ಸಾಲಗಳನ್ನು ಮನ್ನಾ ಮಾಡಿ 14 ಲಕ್ಷ ಕೋಟಿಗೂ ಮೀರಿ ಇವರು ಸಾಲ ಮನ್ನಾ ಮಾಡ್ತಾರೆ. ಇವರು ರೈತರ ಸರ್ಕಾರನೋ ಅಥವಾ ಕಾರ್ಪೊರೇಟ್ ಹೌಸ್ ಬಂಡವಾಳಶಾಹಿಗಳ ಪರವಾದಂತ ಸರ್ಕಾರವ ಅಂತಕ್ಕಂಥದ್ದನ್ನು ನಾವೆಲ್ಲ ಪ್ರಶ್ನೆ ಮಾಡಬೇಕು. ಇವತ್ತು ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ನಾವೆಲ್ಲ ಹೇಳ್ತೇವೆ. ಆದ್ರೆ ರೈತರ ಸಹಾಯಕ್ಕೆ ಸ್ಪಂದಿಸದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರ, ಅವರ ಜೊತೆನಲ್ಲಿ ಸೇರಿರ್ತಕ್ಕಂಥ ಇವರು ಯಾರು ಜೆಡಿಎಸ್ ನವರು ಅಂದ್ರೆ ಯಾರು ಇಸ್ಪೀಟ್ ಆಡೋರ್ಗಿದ್ರೆ ಗೊತ್ತಿರ್ತದೆ. ಈ ಜೆಡಿಎಸ್ ನವರು ಹೆಂಗೆ ಅಂದ್ರೆ, ನಾನು ಇಸ್ಪೀಟ್ ಆಡ್ತೀನಿ, ಆಡೋದಿಲ್ಲ ಅಂತಿಲ್ಲ. ಈ ರೆಮ್ಮೆ ಆಡೋದಕ್ಕೂ ಸೇರಿಸ್ಕೋಬಹುದು, ಅದನ್ನ ಸೆಟ್ಗೂ ಸೇರಿಸ್ಕೋಬಹುದು. ಹಂಗೆ ಇವ್ರು ಎಲ್ಲೇ ಬೇಕಾದ್ರೂ ಸೂಟ್ ಆಗ್ತಾರೆ. ಅಂದ್ರೆ ನಾನು ಜೋಕರ್ಗಳು ಅಂತ ಹೇಳೋದಿಲ್ಲ, ನಾನು ಹೇಳೋದಿಲ್ಲ. ಆದ್ರೆ ಇಸ್ಪೀಟ್ ಆಡೋರ ಅನುಭವದಿಂದ ಹೇಳುವಂತ ಮಾತು ಇದು. ಆದ್ರಿಂದ ಇವರು ಯಾವತ್ತು ಎಲ್ಲಿರ್ತಾರೋ ಅಂತ ಅಧಿಕಾರಕ್ಕೋಸ್ಕರ ಯಾವುದೆಲ್ಲ ಪಾಪ ದೇವೇಗೌಡರು ಹೇಳಿದ್ರು, ಮೋದಿ ರಾಷ್ಟ್ರದ ಪ್ರಧಾನಮಂತ್ರಿ ಆದ್ರೆ ಆ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ದೆ. ನಾನ್ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನೊಬ್ಬ ಮುಸಲ್ಮಾನಾಗಿ ಹುಟ್ಟಬೇಕು ಅಂತ ಹೇಳ್ತಾ ಇದ್ರು. ಇದೆಲ್ಲ ಅವ್ರು ಹೇಳಿದ ಮಾತು, ನಾನು ಹೇಳೋ ಮಾತಲ್ಲ. ಆದ್ರೆ ಇದನ್ನ ಈ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಅಂದ್ರೆ, ಅವರ ಹೇಳಿಕೆಗಳಿಗೂ ಅವರ ನಡವಳಿಕೆಗಳಿಗೂ ಎಷ್ಟೆಲ್ಲ ವ್ಯತ್ಯಾಸ ಇದೆ. ಬಾಯಿನಲ್ಲಿ ಹೇಳದೇ ಒಂದು, ಮತ್ತೆ ಅವರ ನಡವಳಿಕೆನೇ ಒಂದು. ಈ ರೀತಿಯ ಜನರಿಂದ ನಮ್ಮ ದೇಶಕ್ಕೆ, ನಮ್ಮ ರೈತರಿಗೆ ಯಾವುದೇ ಅನುಕೂಲ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಿಮ್ಮ ಮನವರಿಕೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ನಾನು ಇನ್ನೂ ಹೆಚ್ಚು ಮಾತನಾಡಲಿಕ್ಕೆ ನಾಳೆನೂ ಕೂಡ ಮಂಡ್ಯದಲ್ಲೂ ಕೂಡ ಮಾತಾಡೋಣ. ಇನ್ನು ನಮ್ಮ ಉಪಮುಖ್ಯಮಂತ್ರಿಗಳು, ಏನು ನಮ್ಮ ಪಕ್ಷದ ಅಧ್ಯಕ್ಷರು ಬಹಳ ತುರ್ತಾಗಿ ಅವರ ಒಂದು ಪಾದಯಾತ್ರೆ ಕಾರ್ಯಕ್ರಮಕ್ಕೆ ನಾವೊಂದು ಜನ ಅಂತವರನ್ನ ಕಾರ್ಯಕ್ರಮ ಅಂತ ಹೇಳಿ ಜನರಿಗೆ ಸತ್ಯವನ್ನ ಮನವರಿಕೆ ಮಾಡೋಣ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿದವರು ಅವರು. ಅವರ ತೀರ್ಮಾನದಂತೆ ಇವತ್ತು ಎಲ್ಲಾ ಭಾಗದಲ್ಲೂ ಎಲ್ಲ ಸಭೆಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸತ್ಯವನ್ನ ಅರಿಯತಕ್ಕಂಥ ಕೆಲಸವನ್ನ ತಾವೆಲ್ಲ ಮಾಡ್ತಾ ಇದ್ದೀರಿ. ತಾವೆಲ್ಲ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಮನವರಿಕೆ ಮಾಡಬೇಕು. ಸತ್ಯವ ಯಾವತ್ತೂ ಕೂಡ ಕಹಿ ಇರ್ತದೆ, ಆದಾಗ್ಯೂ ಕೂಡ ಜನರಿಗೆ ಮನವರಿಕೆ ಮಾಡತಕ್ಕಂಥ ಕೆಲಸ ಆಗಬೇಕು. ಆದಷ್ಟು ಜಾಗ್ರತೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತವೆ. ಬರ್ತಾರೆ ಅಂದ್ರೆ ಆ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅಧಿಕಾರವನ್ನ ಹಂಚಿಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾವು ಪಕ್ಷವನ್ನ ಸದೃಢವಾಗಿ ಬೆಳೆಸೋಣ. ನಮ್ಮ ಸರ್ಕಾರಕ್ಕೆ ಏನೆಲ್ಲ ಅಪಪ್ರಚಾರ ಮಾಡ್ತಾರೆ, ಆ ಅಪಪ್ರಚಾರವನ್ನ ನಾವು ಸಕ್ರಿಯವಾಗಿ ಜನರಿಂದ ದೂರ ಮಾಡತಕ್ಕಂಥ ಕೆಲಸವನ್ನು ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಜನಾಂದೋಲನ ಕಾರ್ಯಕ್ರಮವನ್ನ ರೂಪಿಸಿರ್ತಕ್ಕಂಥ ಅಧ್ಯಕ್ಷರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲರಿಗೂ ಕೂಡ ಅತಿ ಹೆಚ್ಚು ಜನರನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಇಲ್ಲಿನ ಎಲ್ಲ ಮುಖಂಡಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ರಾಜಣ್ಣ ಸರ್ ಅವರಿಗೆ ನಾನು ಧನ್ಯವಾದವನ್ನ ಅರ್ಪಿಸ್ತಾ, ನಮ್ಮ ಇಂದಿನ ಸಭೆಗೆ ಶ್ರೀ GC ಚಂದ್ರಶೇಖರ್ ಸರ್ ಅವರು